ನನಗೆ ಮೊನ್ನೆ ನಮ್ಮ ಜಾರ್ಖಂಡ್ ಒಬ್ಬರು MP ಅವರು ಇದನ್ನ ಗಿಫ್ಟ್ ಕೊಡ್ತಾರೆ ನನಗೆ. ಇದು ಅಲ್ಲಿ 75ನೇ ವರ್ಷದ ಒಂದು ಸವಿ ನೆನಪಿಗೆ ಈ ವಾಚ್ ಅನ್ನ ಇಲ್ಲಿಂದ ತಯಾರು ಮಾಡಿಸಿ ಒಂದು 3,500 ಪೀಸ್ನ ನಮ್ಮ HMT ಇಂದ ತಗೊಂಡು ಹೋಗಿರೋದು. ಇದು ಇಲ್ಲಿ ನೋಡಿ, ಅಲ್ಲಿ ಶೋರೂಮು ಅಲ್ಲಿ ಇಟ್ಟಿದಾರಲ್ಲ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ 90% ಎಂಟೈರ್ ಮಾರ್ಕೆಟ್ ಅನ್ನ ಹಿಡಿದಂತ ಈ ಸಂಸ್ಥೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಇಟ್ಟಿದ್ದೀವಲ್ಲ, ಕಣ್ಣಲ್ಲಿ ನೀರು ಬರಲ್ವಾ? ಯಾರಿಗೂ ನಿಮಗೆ ಸ್ವಾಭಿಮಾನ ಇಲ್ವಾ? ಕರ್ನಾಟಕದಲ್ಲಿ ಇಂಥ ಕಾರ್ಖಾನೆಗಳನ್ನ ನಾವು ಮುಚ್ಚಿ ಏನ್ ಅಧಿಕಾರ ನಡೆಸಬೇಕು? ನಾವು ಯಾತಿಗೆ ಅಧಿಕಾರ ನಡೆಸಬೇಕು? ಇದು ನಾನು ನೆನ್ನೆ ಈ ಪೇಪರ್ ನೋಡಿ ನನಗೆ ಕಣ್ಣಲ್ಲಿ ನೀರು ಬಂತು. ನಿಮ್ಗೆ ಹೇಳ್ಬೇಕು ಅನ್ನೋದಾದ್ರೆ ಏನಾಗಿದೆ ಇವರಿಗೆಲ್ಲ ಅಂತ ಹೇಳಿ, ಕಳೆದ 1 ತಿಂಗಳ ಹಿಂದೆ ಒಂದು ದೊಡ್ಡ ಮಟ್ಟದ ಕನ್ಸಲ್ಟೆನ್ಸಿ ಕಮಿಟಿನ ಮಾಡಬೇಕು ಅಂತ ಹೇಳಿ ಅಟಾಮಿಕ್ ಎನರ್ಜಿಗೆ ಎಕ್ವಿಪ್ಮೆಂಟ್ ಮಾಡಿಕೊಡ್ತಾರೆ. ಬಟ್ ಬಂಡವಾಳ ಇಲ್ಲ. ಇವತ್ತು ಇಸ್ರೋಗೆ, ಡಿಫೆನ್ಸ್ಗೆ, ರೈಲ್ವೇಸ್ಗೆ ಅವಕಾಶ ಇದೆ, ಬಟ್ ಇವತ್ತು ಬಂಡವಾಳ ಇಲ್ಲ. ಇದನ್ನ ಯಾವ ರೀತಿ ಇವತ್ತಿನ ಟೆಕ್ನಾಲಜಿನ ಅಳವಡಿಸ್ಕೊಂಡು ಇದನ್ನ ಮತ್ತೆ ಜೀವ ಕೊಡ್ಲಿಕ್ಕೆ ಹಗಲು ರಾತ್ರಿ ಚಿಂತನೆ ನಡೆಸ್ತಾ ಇದ್ದೇನೆ.